ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಪ್ರಯುಕ್ತ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಒಳ್ಳೇದಾಗಲಿ. ಇವತ್ತು ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ, ತೋರಿಸ್ತೀನಿ ರೀ. ನೋಡಿ ನನ್ನ ಔಟ್ಫಿಟ್ ಹೀಗಿದೆ ಇವತ್ತು. ನಿಮಿಷ ನೋಡಿ, ನನ್ನ ಔಟ್ಫಿಟ್ ಹೀಗಿದೆ. ಇದು ನೋಡಿ ಈ ಬ್ಲೌಸ್ ನಾನು ಮೀಶೋದಿಂದ ತೊಗೊಂಡಿದ್ದು. ಎಲ್ಲರೂ ಕೇಳ್ತಿದ್ರು ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದೆ ಬ್ಲೌಸ್ ಅಂತ. ಈ ಬ್ಲೌಸ್ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಕೂಡ ಲಕ್ಷ್ಮಿ ಕೂರಿಸಿ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಚಿಕ್ಕ ಹುಡುಗಿ ಅಂದರೆ ಒಂದು 7th ಸ್ಟ್ಯಾಂಡರ್ಡ್ ಇರುವಾಗಿದ್ದು ನಾನು ಲಕ್ಷ್ಮಿ ಕೂರಿಸೋ ಅಭ್ಯಾಸ ಇದೆ. ಅವಾಗ ಚಿಕ್ಕ ಲಕ್ಷ್ಮಿ ಕೂರಿಸ್ತಾ ಇದ್ದೆ. ಬರ್ತಾ ದೊಡ್ಡದು ಕೂರಿಸ್ತಾ ಇದ್ದೀನಿ. ನನಗೆ ಹೇಗೆ ಬರುತ್ತೋ ನಾನು ಆ ಥರ ಲಕ್ಷ್ಮಿ ಕೂರಿಸೋದು ಕಲ್ತ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಲಕ್ಷ್ಮಿ ಕೂರಿಸಿದ್ದೀನಿ ಅಂತ. 3 ದಿವಸದಿಂದ ನನಗೆ ಮನೆ ಕ್ಲೀನ್ ಮಾಡಿ ಸಾಕಾಗೋಗಿತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ನೆಮ್ಮದಿ ಆಯಿತು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ಸು, ನನ್ನ ತಂಗಿ ಫ್ರೆಂಡ್ಸ್ ಎಲ್ಲರೂ ಬಂದು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನನ್ನ ತಂಗಿ ಫ್ರೆಂಡ್ಸ್ ಆಲ್ರೆಡಿ ಬಂದು ಹೋಗಿದ್ದಾರೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ನನಗೆ ತುಂಬ ಬಾಡಿ ಪೇಯ್ನ್ ಇತ್ತು. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಸುಸ್ತಾಗಿತ್ತು. ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡಿರೋದ್ರಿಂದ, ಅಂದರೆ ಎಲ್ಲರೂ ಮಾಡಿದ್ದಾರೆ, ನಾನು ಮತ್ತು ನನ್ನ ತಂಗಿ ಶೇರ್ ಮಾಡ್ಕೊಂಡು ಮಾಡಿರೋದ್ರಿಂದ ನನಗೆ ತುಂಬ ಸುಸ್ತಾಗಿತ್ತು. ಅದಕ್ಕೆ ನಿಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಮಾಡಿದ್ದೀರಾ ಅದನ್ನು ನನ್ನ ಹತ್ರ ಹೇಳ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಇವಾಗ ನನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಮ್ಮನೆ ವರಮಹಾಲಕ್ಷ್ಮಿ ನೋಡೋಕ್ಕೆ ಬರ್ತಾಯಿದ್ದಾರೆ. ಇವಾಗ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. ನನ್ನ ಆಫೀಸ್ ಫ್ರೆಂಡ್ಸು. ನಾವು ಏನೇನೆಲ್ಲ ಮಾಡಿದ್ವಿ ವರಮಹಾಲಕ್ಷ್ಮಿಗೆ ಅಂತ ಅಂದರೆ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಮನೇಲೇ ಮಾಡಿದ್ವಿ. ಕೆಲವೊಂದು ಸ್ವೀಟ್ಸ್ನ ಅಂದರೆ ಒಬ್ಬಟ್ಟು ಮತ್ತು ರವೆ ಉಂಡೆನ ನಾವು ಅಮ್ಮೆ ಮಾಡಿದರು. ಇನ್ನು ಮಿಕ್ಕಿದ 3 ಐಟಮ್ಸ್ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನಿತ್ತಲ್ಲ ಅದು ನಮ್ಮ ದೊಡ್ಡಮ್ಮ ಮಾಡಿದ್ದಾರೆ. ಅದು ಒಂದು ವ್ಲಾಗ್ ಬರುತ್ತೆ. ದಿವಸ ಆದಮೇಲೆ ನಾನು ಈ ಥರ ರೆಡಿ ಆಗಿರೋದು, ಸ್ಯಾರಿ ಉಟ್ಕೊಂಡು. ಕೆಲವೊಂದು ಇದರಿಂದ ನಾನು ಸ್ಯಾರಿನೇ ಹಾಕಿರಲಿಲ್ಲ, ಅಂದರೆ ಆ ಥರ ಎಲ್ಲ ಈ ಥರ ಎಲ್ಲ ರೆಡಿನೇ ಆಗಿರಲಿಲ್ಲ. ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಬಟ್ ಮನಸ್ಸಿಗೆ ನೆಮ್ಮದಿ ಇದೆ, ಬಟ್ ಬಾಡಿ ಫುಲ್ಲು ಪೇಯ್ನ್ ಇದೆ. ಬನ್ನಿ ತೋರಿಸ್ತೀನಿ ನಾನು ಹೇಗೆ ವರಮಹಾಲಕ್ಷ್ಮಿ ಕೂರಿಸಿದ್ದೀವಿ. ನಮ್ಮನೆ ವರಮಹಾಲಕ್ಷ್ಮಿನ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು, ನಾವೇನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲನೂ ನಾನು ತೋರಿಸ್ತೀನಿ. ಲಕ್ಷ್ಮಿ ಕೂರ್ಸೋಕ್ಕಿಂತ ಮುಂಚೆ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. 1-2 ಪ್ಲಾಸ್ಟಿಕ್ ಹಾರನ ಇಲ್ಲಿ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ, ಬೆಳಗ್ಗೆ ನನಗೆ ಎದ್ದು ಡೆಕೋರೇಷನ್ ಮಾಡೋಕ್ಕಾಗೋದಿಲ್ಲ, ಮತ್ತು ನನ್ನ ಮೈಂಡು ಜಾಸ್ತಿ ವರ್ಕ್ ಆಗೋದಿಲ್ಲ, ತುಂಬ ಕೆಲಸ ಇರೋದ್ರಿಂದ. ಅದಾದಮೇಲೆ ಒಂದು ರೌಂಡ್ ಟೇಬಲ್ನ ಇಟ್ಟು ಅದಕ್ಕೊಂದು ಲಕ್ಷ್ಮಿ ಹಾಸನನ ಇಟ್ಟಿದ್ದೀನಿ ಲಕ್ಷ್ಮಿ ಕೂರ್ಸೋಕ್ಕೆ. ಆದರೂ ಸ್ವಲ್ಪ ಹೈಟ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಎಲ್ಲ ಮುಗಿಸಿ ನಾನು ಈ ಥರ ಮಿರ್ಚಿ ಲೈಟ್ಸ್ನೆಲ್ಲ ಬಿಟ್ಟು ಸ್ವಲ್ಪ ಅಂದರೆ ಫ್ಲವರ್ಸ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದೆ. ನೆಕ್ಸ್ಟು ನಾನು ಇದು ಕಾಸಿಂದ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ, ಪ್ಲಾಸ್ಟರ್ನ ಯೂಸ್ ಮಾಡಿ. ಇದಾದಮೇಲೆ ನಾನು ಲಕ್ಷ್ಮಿ ಮುಖವಾಡ ಹೇಗೆ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ. ಇವಾಗ ನಾನು ಲಕ್ಷ್ಮಿ ಮುಖವಾಡಕ್ಕೆ ಮೇಕಪ್ ಮಾಡ್ಕೋತಾ ಇದ್ದೀನಿ. ಇದು ಪ್ಲೇನ್ ಆಗಿರೋದ್ರಿಂದ ಲಕ್ಷ್ಮಿ ಕೂರಿಸಿದಾಗ ಲಕ್ಷ್ಮಿ ಅಷ್ಟು ಕ್ಲೀನಾಗಿ ಕಣ್ಣೆಲ್ಲ ಕ್ಲೀನಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನು ಹೈಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗೆ ನಾನು ಹೈಲೈನರ್ನ ಹಾಕ್ತಾ ಇದ್ದೀನಿ ಐಬ್ರೋಸ್ಗೆ, ಮತ್ತು ಕಣ್ಣತ್ರ ಎಲ್ಲ ಕ್ಲೀನಾಗಿ ಡ್ರಾ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಹಬ್ಬ ಬಂದರೆ ಎಷ್ಟು ಖುಷಿ ಆಗುತ್ತಲ್ಲ, ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ, ಅದೇ ಒಂಥರ ಖುಷಿ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಲಕ್ಷ್ಮಿಗೆ ಮುಖವಾಡಕ್ಕೆ ಮೇಕಪ್ ಮಾಡೋದು ಎಲ್ಲ. ನಂಗೆ ಸಖತ್ ಇಷ್ಟ ಆಗುತ್ತೆ. ಇವಾಗ ನಾನು ಇದಕ್ಕೆ ಲಿಪ್ಸ್ಟಿಕ್ ಕೂಡ ಹಾಕಿದ್ದೀನಿ, ಮತ್ತು ಕಿವಿಗೆ ಓಲೆ ಥರ ಸ್ಟಿಕ್ಕರ್ ಥರನೂ ಯೂಸ್ ಮಾಡಿದ್ದೀನಿ. ಇವಾಗ ಲಕ್ಷ್ಮಿ ಮುಖವಾಡಕ್ಕೆ ನಾನು ಐಲೈನರ್ ಹಾಕಿದ್ಮೇಲೆ ದೃಷ್ಟಿ ಬೊಟ್ಟೆನ ನಾನು ಇಟ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತು ಲಕ್ಷ್ಮಿ. ನಾನು ಇವಾಗ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಆ ವಿಡಿಯೋ ಎಲ್ಲ ಮಾಡಿಲ್ಲ ನಾನು, ಇದೊಂದೇ ವಿಡಿಯೋ, ಅಂದರೆ ನನ್ನ ತಂಗಿ ಮಾಡ್ತಿರೋದ್ರಿಂದ ಅವಳು ಈ ಥರ ಒಂದೇ ವಿಡಿಯೋನ ಮಾಡಿದ್ಲು, ಲಾಂಗ್ ವಿಡಿಯೋ ಮಾಡಿದ್ಲು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ಕು ಲಕ್ಷ್ಮಿ ಮುಖವಾಡೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ನಮ್ಮನೆ ಲಕ್ಷ್ಮಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡಿ, ನಂಗೆ ಸಖತ್ ಇಷ್ಟ ಆಯಿತು. ನೋಡಿ ಇವಾಗ ನಮ್ಮನೆ ಲಕ್ಷ್ಮಿ ಈ ಥರ ಸುಂದರವಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಈ ಸತಿ ಲಕ್ಷ್ಮಿ ತುಂಬ ಚೆನ್ನಾಗಿ ಬಂತು. ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಈ ಸತಿ ಲಕ್ಷ್ಮಿಗೆ ಇಟ್ಟಿದ್ದು 11 ತಟ್ಟೆ ಇಟ್ಟಿದ್ವಿ. ಕೆಲವೊಬ್ಬರೆಲ್ಲ ಜಾಸ್ತಿ ತಟ್ಟೆನೂ ಇಡ್ತಾರೆ, 21, 9 ಆ ಥರ ಇಡ್ತಾರೆ. ನಾವು 11 ತಟ್ಟೆ ಇಟ್ಟಿದ್ವಿ. ಅದು ಅವ್ರವ್ರ ಇಷ್ಟ, ಅವ್ರು ಯಾವ ಥರ ತಟ್ಟೆ ಇಡ್ತಾರೆ ಅನ್ನೋದು ಅವ್ರವ್ರ ಇಷ್ಟ. ಅದು ಹಾಗೆ ನಿಮಗೆ ನಮ್ಮ ಮನೆ ದೇವ್ರ ಮನೇನು ಕೂಡ ತೋರಿಸ್ತೀನಿ ಬನ್ನಿ. ನಾವು ಯಾವಾಗಲೂ ನಮ್ಮ ದೇವ್ರ ಮನೇಲಿ ಮಣ್ಣಿನ ದೀಪನೇ ಹಚ್ಚೋದು. ಏನಕ್ಕೆ ಅಂದರೆ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು, ಮತ್ತು ಕರೆಂಟ್ ಆಫ್ ಆಗೇ ಇರುತ್ತೆ, ಯಾವಾಗಲೂ ಆನ್ ಆಗೋದಿಲ್ಲ. ಇವತ್ತು ಹಬ್ಬ ಅಂತ ಆನ್ ಮಾಡಿದ್ವಿ ಅಷ್ಟೇನೆ.
ನೋಡಿ ಇವತ್ತಿನ ಔಟ್ಫಿಟ್ ನಂದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಸಾಫ್ಟ್ ಸ್ಯಾರಿ ಮತ್ತು ಲೈಟ್ ವೆಯ್ಟ್ ಇತ್ತು. ಮತ್ತು ಬ್ಲೌಸಿಗೆ ನಾನು ಏನು ಮಾಡಿದೆ ಅಂತಂದರೆ, ನಾನು ಸ್ಟಿಚ್ ಮಾಡಿಸ್ಕೊಳ್ಳಿಲ್ಲ. ನಾನು ಇದನ್ನು ಮೀಶೋದಿಂದನೇ ಈ ಬ್ಲೌಸ್ನ ಬುಕ್ ಮಾಡಿದ್ದು. ನನಗೆ ಆ ಬ್ಲೌಸ್ ಕರೆಕ್ಟಾಗಿ ಫಿಟ್ ಆಗ್ತಿತ್ತು ಮತ್ತು ಪ್ರೈಸ್ ಕೂಡ ತುಂಬ ಲೋ ಇತ್ತು. ಅದಕ್ಕೆ ನಾನು ಈ ಬ್ಲೌಸ್ನ ಬುಕ್ ಮಾಡಿಕೊಂಡೆ. ಇವಾಗ ನನ್ನ ತಂಗಿ ಫ್ರೆಂಡ್ಸ್ ಬಂದರು. ಅಂದರೆ ಅವರು ಈವ್ನಿಂಗ್ ಬರಲಿಲ್ಲ, ಮಧ್ಯಾಹ್ನನೇ ಬಂದರು. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ನನಗೂ ಖುಷಿ ಆಯಿತು. ಎಷ್ಟು ಖುಷಿ ಆಗುತ್ತಲ್ಲ ನಮ್ಮ ಮನೆ ಹಬ್ಬ ಮಾಡುವಾಗ ಎಲ್ಲರೂ ನಮಗೆ ಗೊತ್ತಿರೋರು ಬಂದರೆ ಎಷ್ಟು ಖುಷಿ ಆಗುತ್ತೆ. ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆವಾಗ ನನ್ನ ಫ್ರೆಂಡ್ಸು ನೆನಪಾಗ್ತಾಯಿದ್ರು. ಏನು ಮಾಡಲಿ, ಇವ್ರಿಗೆ ರಜೆ ಇತ್ತು, ಆದರೆ ನನ್ನ ಫ್ರೆಂಡ್ಸಿಗೆ ರಜೆ ಇರಲಿಲ್ಲ. ನನಗೂ ಬೇಜಾರಾಗ್ತಿತ್ತು ಬೆಳಗ್ಗೆಯಿಂದ. ಇವ್ರಿಗೂ ಎಲ್ರಿಗೂ ಇಷ್ಟ ಅಂತೆ ಯೂಟ್ಯೂಬ್ ವೀಡಿಯೋ ಮಾಡೋದೆಲ್ಲ. ಅದನ್ನೆಲ್ಲ ಹೇಳ್ಕೊಂಡು ಮಾತಾಡ್ತಿದ್ರು. ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಅಂತೂ ಯೂಟ್ಯೂಬ್ ವೀಡಿಯೋಗೆ ಬರೋದೇ ಇಲ್ಲ. ಇವಾಗ ನೆಕ್ಸ್ಟ್ ಇವರು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಆರತಿ ಎತ್ತಕ್ಕೆ ರೆಡಿ ಮಾಡ್ಕೊತಿದ್ರು. ಪೂಜೆ ಮುಗಿದ್ಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋಸ್ ಎಲ್ಲ ಆ ಥರ ತೊಗೊಂಡ್ರು. ಹೊರಗಡೆ ಹೋಗಿ ಸ್ವಲ್ಪ ಒಂಥರ ಮಿನಿ ಫೋಟೋಶೂಟೇ ಮಾಡಿಕೊಂಡ್ರು. ಮಧ್ಯಾಹ್ನದೊಂದು ಲಕ್ಷ್ಮಿಗೆ ಒಂದು ಆರತಿ ಎತ್ತಿ ಪೂಜೆ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಕರೆಂಟೇ ಇರಲಿಲ್ಲ ಫ್ರೆಂಡ್ಸ್. ಈ ಹಬ್ಬದಲ್ಲೇ ನೋಡಿ ಕರೆಕ್ಟಾಗಿ ಕರೆಂಟ್ ತೆಗಿತಾರೆ. ಅದು ಏನಾದರೂ ಮನೆಯಲ್ಲಿ ಫಂಕ್ಷನ್ಗಳಿದ್ದಾಗ ಎಲ್ಲರೂ ನೆಂಟರು ಬಂದಾಗೆ ತೆಗಿತಾರೆ. ನೆಕ್ಸ್ಟ್ ಇವರೆಲ್ಲ ಊಟಕ್ಕೆ ಕೂತ್ಕೊಂಡ್ರಲ್ಲ. ಊಟಕ್ಕೆ ಕೂತ್ಕೊಂಡಾದ್ಮೇಲೆ ನಾನೊಂದು ಫ್ಲ್ಯಾಶ್ ನಂದೇನಿತ್ತಲ್ಲ ಅದನ್ನೇ ಪಾಪ ಇಟ್ಕೊಂಡಿದ್ದೆ. ಬೆಳಕಿತ್ತು ಆದ್ರೂ ಇಟ್ಕೊಂಡಿದ್ದೆ, ಹೋಗಿದ್ರೆ ಹೋಗಲಿ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಅಮ್ಮಿ ಊಟ ಬಡಿಸ್ತಾಯಿದ್ರು ಎಲ್ರಿಗೂ. ನನ್ನ ತಂಗಿ ಹೇಗೆ ರೇಗಿಸಿದಳು ನೋಡಿ. ಈ ಕಡೆ ತಿರ್ಗು ಪಾಪ. ಅವರು ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇರೋರೇ ಬರ್ತಾರೆ. ಏನು 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 ಹೇಳಿ. ಸಕ್ಕತ್ತಾಗಿದೆ ಆಂಟಿ ಊಟ. ಊಟ ಎಲ್ಲ ಚೆನ್ನಾಗಿದೆ. ಲಕ್ಷ್ಮಿನೂ ಚೆನ್ನಾಗಿ ಕಾಣಿಸ್ತಿದೆ. ಲಕ್ಷ್ಮಿನೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸದ್ಯ ಕಂಕಣ ಕಟ್ಟು ಆಮೇಲೆ. ಇವಾಗ ನನ್ನ ಫ್ರೆಂಡ್ಸ್ ಬರೋ ಟೈಮ್ ಆಯಿತು. ನನ್ನ ಫ್ರೆಂಡ್ಸ್ನ ಇವಾಗ ವೆಲ್ಕಮ್ ಮಾಡೋ ಟೈಮ್. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮೇಘ ನೋಡಿ, ಇವರು ಕುಂದಾಪುರದವರು, ಮುಖನೇ ತೋರಿಸೋದಿಲ್ಲ. ಹಂಗೆ ವಿಡಿಯೋ ತೆಗೆದ್ರೆ ಸಾಕು ಮುಖನೇ ಮುಚ್ಕೊಬಿಡ್ತಾರೆ. ನಮ್ಮ ಮಮ್ಮಿ ಅವ್ರಿಗೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಮನೆಗೆ ಬನ್ನಿ ಅಂತ. ನನ್ನ ಕೈ ನೋಡಿ ಯಾವ ಥರ ಆಗಿದೆ, ಕೆಲಸ ಮಾಡಿ ಮಾಡಿ ಫುಲ್ಲು ಸಿಪ್ಪೆ ಸುಲ್ಕೊಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ದರು, ನಾನು ಕೂಡ ಬ್ಯುಸಿ ಇದ್ದೆ. ನೆಕ್ಸ್ಟ್ ಯಾವಾಗಾದ್ರೂ ನನ್ನ ಫ್ರೆಂಡ್ಸ್ನೆಲ್ಲ ನಾನು ತೋರಿಸ್ತೀನಿ. ಬ್ಲಾಗ್ ಇಷ್ಟೇ ಗೈಸ್. ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಮಾತ್ರ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋ ಏನು ಮಾಡಬೇಕು ಅಂತ ಐಡಿಯಾ ಕೊಡಿ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.